ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕುರ್ಸಿ ಅಲ್ವಾ ಕೆಲ್ಸಕ್ಕೆ ಹೋಗದೆ ಇಲ್ಲೇನು ಮಾಡ್ತಾವನೆ? ಯಾಕಲ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಡ್ಯಾಡಿ. ಯಾಕೆ ಮೈಯಾಗ ಹುಷಾರಿಲ್ವಾ? ಅಲ್ವೋ ಕೆಲ್ಸಕ್ಕೆ ಹೋಗ್ದೆ ಇರೋ ನೇರ ಮನೆಗೆ ಬರ್ಬೇಕು ತಾನೆ, ಇಲ್ಲಿ ಕುಕ್ಕರ್ಸ್ಕೊಂಡು ಏನು ಮಾಡ್ತಿದ್ದೆ? ಇಲ್ಲ ಡ್ಯಾಡಿ, ನನ್ನ ಕೆಲಸದಿಂದ ತೆಗೆದುಬಿಟ್ರು. ಯಾಕೆ ಏನು ಅಂತಲೂ ಹೇಳಲಿಲ್ಲ. ಏನ ಕೆಲ್ಸದಿಂದ ತೆಗೆದ್ರ? ಏನೋ ಹೇಳ್ತಿದ್ಯಾ? ಹೇಳ್ದೆ ಕೇಳಿದೆ ಅದು ಹೆಂಗ್ಲ ತೆಗಿತಾರೆ ನಿನ್ನನ್ನು? ಗೊತ್ತಿಲ್ಲ ಡ್ಯಾಡಿ. ನಾಳೆಯಿಂದ ನನ್ನ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದ್ರು. ಏನು ಎತ್ತ ಅಂತ ಕೇಳಿದ್ರೆ ಏನು ಮಾತಾಡಲಿಲ್ಲ. ಇವಾಗ ಮುಂದೆ ಏನು ಮಾಡಬೇಕು ಅಂತಲೇ ತಿಳಿತಲ್ಲ ಡ್ಯಾಡಿ. ಯಾಕಲ ಬ್ಯಾಸರ ಮಾಡ್ಕೋತೀಯ? ಹೋಗಿದ್ದು ಕೆಲಸ ಪ್ರಾಣ ಅಲ್ವಲ್ಲ. ಒಂದು ತಿಳ್ಕೊ, ನಮ್ಮಿಂದ ಕೆಲಸ, ಕೆಲಸದಿಂದ ನಾವಲ್ಲ. ಕೆಲಸ ಮಾಡೋ ಮನಸ್ಸಿಟ್ಟು ಸರಿಯಾಗಿ ಪ್ರಯತ್ನ ಪಟ್ಟರೆ ಇಂಥದ್ದು 100 ಕೆಲಸ ಮಾಡು. ಸಿಕ್ಕಿರೋ ಒಂದು ಕೆಲಸನೂ ಹೋಯ್ತು ಅಂತ ಸ್ಯಾನೆ ಬೇಸರ ಆಯ್ತದೆ. ಈಟ್ ದಿವಸ ಕಾಲೇಜು ಅದು ಇದು ಅಂತ ಓಡಾಡ್ಕೊಂಡು ನಿಮ್ಮ ಮೇಲೆ ಜವಾಬ್ದಾರಿ ಹಾಕಿ ನಾನು ಮೆರಿತಾ ಇದ್ದೆ. ಆದರೆ ಇವಾಗ ಕಾಲೇಜ್ ಮುಗ್ದದೆ. ಸೀರಿಯಸ್ ಆಗಿ ಮನೆ ಜವಾಬ್ದಾರಿ ತಗೊಂಡು ನಿಮ್ಮೆಲ್ಲರಿಗೂ ನೆರವಾಗಿರಬೇಕು ಅಂತ ಅನ್ಕೊಂಡ್ರೆ ಶುರುನಲ್ಲೇ ಹಿಂಗೆ ಆಗೋಯ್ತಲ್ಲ ಡ್ಯಾಡಿ. ಅಷ್ಟೇ ತಾನಲ್ಲ, ಇದಕ್ಕೆ ಯಾಕೋ ಬೇಸರ ಮಾಡ್ಕೋತೀಯ? ಆ ವಿಚಾರನ ತಲೆಯಿಂದ ತೆಗ್ದ. ಜೀವನ ಏಟ್ ವಿಚಿತ್ರ ಅಲ್ವಾ ಡ್ಯಾಡಿ. ನೆನ್ನೆ ಮೊನ್ನೆವರೆಗೂ ನಾನು ಖಾಲಿ ಕೂತ್ಕೊಂಡ್ರೆ ಯಾರು ಏನೋ ಕೇಳ್ತಿರ್ಲಿಲ್ಲ. ಆದರೆ ಇವಾಗ ಕಾಲೇಜ್ ಮುಗ್ದದೆ. ಇವಾಗ ಖಾಲಿ ಕೂತ್ಕೊಂಡ್ರೆ ಎಲ್ಲಿ ಮರ್ಯಾದೆ ಸಿಗೋಕ್ಕಿಲ್ವೇನೋ ಅನ್ನೋ ಭಯ ಶುರು ಆಗದೆ. ಏನಾದ್ರು ಕೆಲಸ ಮಾಡಿ ಮನೆಗೆ ನೆರವಾಗಬೇಕು ಅಂದ್ಕೊಂಡ್ರೆ ನಾನು ಹಣೆ ಬರ ನೋಡಿ ಡ್ಯಾಡಿ, ಹಿಂಗಾಗೋಯ್ತು. ಡಿಟಾಕಲ್ಲ, ಮನ್ಸನ್ಗೆ ಕೈ ತುಂಬ ಕಾಸಿರಬೇಕು, ಇಲ್ಲ ಯಾವ್ದಾರ ಕೆಲಸ ಇಲ್ಲ ಅಂದರೆ ಸಮಾಜದಲ್ಲಿ ಬೆಲೆ ಸಿಗೋಕ್ಕೆ. ಆದರೆ ನೀನು ಈ ಗೋಪಾಲನ ಮಗ ಕೆಲಸ ಇಲ್ಲ ಅಂತ ಅದು ಇದು ಮಾಡಿ ಮರ್ಯಾದೆ ತೆಗಿಯೋ ಕೆಲಸ ಅಂತೂ ನೀನು ಮಾಡಲ್ಲ. ಆ ನಂಬಿಕೆ ನಾನು ಆ ನಂಬಿಕೆನ ನಾನು ಖಂಡಿತವಾಗ್ಲೂ ಉಳಿಸ್ಕೊತೀನಿ ಡ್ಯಾಡಿ. ಅಷ್ಟೇ ತಾನೆ. ಆ ವಿಚಾರನ ತಲೆಯಿಂದ ತೆಗೆದಾಗ ಈ ಗೋಪಾಲ ಬದುಕಿರೋವರೆಗೂ ನಿನ್ನನ್ನು ಬೀದಿ ನಿಂತ್ಕೊಳಕ್ಕೆ ಬಿಡಕ್ಕೆ ಬಾರ. ಏನ್ ಬಂಗಾರ ನಗ್ತಿದ್ಯಾ? ನೀನ್ ಬಿಡು ಬಂಗಾರ, ಯಾವಾಗೂ ನಗ್ತಾನೆ ಇರ್ತಿದ್ದೆ. ನೀನ್ ಸುತ್ತ ಇರೋ ಜನನು ಯಾವಾಗೂ ನಗ್ತಾ ಇರ್ಬೇಕಂತ ಕಾಳಜಿ ತಗೋತಿದ್ದೆ. ನೀನ್ ನಗ್ತಾ ಇದ್ರೆ ಅದ್ ಎಂತ ಕಷ್ಟ ಇದ್ರು ಒಂದ್ ಕ್ಷಣದಲ್ಲಿ ಮರ್ತು ನಾವು ನಗ್ಬಿಡ್ತಿದ್ದೋ. ಆದ್ರೆ ಈಗ ನೀನ್ ತೋರ ಅಳ್ತಾವನೆ ಬಂಗಾರ, ಕಷ್ಟ ಎದುರಿಸಕ್ಕಾಗಿದ್ರೆ ಅಳ್ತಾವನೆ. ಅವತ್ ರಾಧಾ ಬಂದು ಮನೆಗೆ ಬೀಗ ಹಾಕ್ಸೋವಾಗ ನನ್ನ ಕೈಯಲ್ಲಿ ಏನು ಮಾಡಕ್ಕಾಗಿಲ್ಲ ಅಂತ ನೆನ್ಸ್ಕೊಂಡ್ ಅಳ್ತಾವನವ. ಒಂದ್ ವೇಳೆ ಈ ಕೇಸ್ ಅನ್ನೋದು ಸೋತೋಗ್ಬಿಟ್ರೆ ಅಂತ ಎದ್ರಕೊಂಡು ನಿಂತವ್ರು ಹೇಳ್ತಾವನೆ. ಆ ಮನೆ ಬರೀ
ಮಣ್ಣಿನ ಗೋಡೆಗಳಲ್ಲವ, ನೀನ್ ನಮಗೋಸ್ಕರ ಬಿಟ್ಟೋಗಿರೋ ನಿನ್ ಉಸಿರು. ನಿನ್ನ ಉಸಿರು ಇನ್ನೂ ಅಲ್ಲೇ ಐತವ. ನೀನು ಓಡಾಡಿದ ಹೆಜ್ಜೆ ಗುರ್ತು ನನಗಿನ್ನೂ ಕಾಣಿಸ್ತೈತೆ. ಇವತ್ತು ಬೀಗ ಬಿದ್ದಿರೋದು ಆ ಮನೆಗಲ್ಲವ, ನನ್ನ ಎದೆಗೆ ಬಂಗಾರ, ನನ್ನ ಎದೆಗೆ ಬಂಗಾರ. ಈ ಬೀಗನ್ ಯಾರು ತೆಗಿತಾರೆ? ನೀನೇ ದಾರಿ ತೋರಿಸ್ಬೇಕು ಬಂಗಾರ. ನಿನ್ ಮಗ ಯಾವತ್ತು ಯಾರ ಮುಂದೆನೋ ತಲೆ ತಗ್ಸಿ ನಿಂತವನೇ ಅಲ್ಲ. ಆದ್ರೆ ಇವತ್ತು ಆ ಕೋಟು ಕಾಗದ ಪತ್ರ ಎಲ್ಲ ನಾನು ನೋಡ್ಕೊಂಡು ಆಡ್ಕೋತೈತೆ ಬಂಗಾರ. ನಿನಗೆ ನಿಮ್ಮ ಅವ್ವನ ಮನೆನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಆಡ್ಕೊಂಡು ನಗ್ತೈತೆ ಬಂಗಾರ. ಲಾಯರ್ ಸಾಹೇಬ್ರನ್ನ ಭರವಸೆ ಕೊಡ್ತಾವ್ರೆ, ಆದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಯ್ತಲ್ಲ ಬಂಗಾರ. ನ್ಯಾಯಕ್ಕೆ ಯಾವತ್ತೂ ಸೋಲಾಗ್ಬಾರ್ದು ಅಂತ ನೀನು ಹೇಳ್ಕೊಟ್ಟಿದ್ದಲ್ಲ ಬಂಗಾರ. ಇವತ್ತಿ ಕಂಟಿನ ಅನಾಥ ಮಾಡ್ಬೇಡ ಬಂಗಾರ. ಹೇಳು, ನಿನ್ಗೆ ಈ ದೊರೆ ಮೇಕೆ ನಂಬಿಕೆ ಅನ್ನೋದಿದ್ರೆ ಈ ಕೋರ್ಟು ಕೇಸಲ್ಲಿ ಆಗಂಡ ನೀನ್ ನನ್ನ ಜೊತೆನೇ ಇರ್ಬೇಕು. ನಾನೆಂತ ದಡ್ಡ ನೋಡು ಬಂಗಾರ, ನೀನ್ ನನ್ನ ಜೊತೆಗಿರೋ ಅಂತ ಕೇಳ್ಕೊತೇವ್ನಿ. ಅಲ್ಲ, ನೀನ್ ನನ್ನ ಬಿಟ್ಟು ಯಾವತ್ ಎಲ್ಲಿಗೆ ಹೋಗಿದೆ ಹೇಳು ಬಂಗಾರ. ಈ ಕೋರ್ಟು ಕೇಸು ಏನಾದ್ರೂ ಆಗ್ಲಿ, ನನ್ ಕೊನೆ ಉಸಿರಿರೋ ಗಂಟ ನನ್ನ ಜೊತೆಲಿ ಇರ್ತೀಯ ಬಂಗಾರ. ನನ್ನಿಂದ ನಿನ್ನ ನೆನಪುಗಳನ್ನ ಯಾರೇ ನನಗೆ ಕಿತ್ಕೊಳಕ್ ಹಾಕಿಲ್ಲ, ಯಾರೇ ನನ್ನ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ.